ಇಂದು ನಮ್ಮ ಭಾರತಕ್ಕೆ ತುಂಬಲಾರದ ನಷ್ಟ ಆಗಿದೆ. ಏನಪ್ಪಾ ಈ ಕಾರಣ ಅಂದ್ರೆ ನಮ್ಮ ಮಾಜಿ ಪ್ರಧಾನಿಗಳು ಹಾಗೂ ಆರ್ಥಿಕ ತಜ್ಞರು, ನಮ್ಮ ದೇಶದ ಮಹಾನ್ ಚೇತನ, ಮರೆಯಲಾಗದ ಮಾಣಿಕ್ಯ ಮನಮೋಹನ್ ಸಿಂಗ್ ಇಂದು ಇನ್ನಿಲ್ಲ. ಅವರ ಕೊನೆಯ ದಿನ. ಅವರು 92 ವರ್ಷ ಆಗಿತ್ತು. ಅವರು ನಮ್ಮ ದೇಶಕ್ಕೆ ಕೊಟ್ಟಂತ ಸೇವೆ ಅಪಾರ. ಅವರು ನಮ್ಮ ದೇಶದಲ್ಲಿ ಅತಿ ದೀರ್ಘಾವಧಿ ಪ್ರಧಾನಿಯಾಗಿದ್ರು. 10 ವರ್ಷಗಳ ಕಾಲ, 2004ರಿಂದ 2014ರವರೆಗೆ. ಮತ್ತೆ ಅವರು ನಮ್ಮ ದೇಶದ ಆರ್ಥಿಕ ತಜ್ಞರು, ಅರ್ಥಶಾಸ್ತ್ರಜ್ಞರು ಆಗಿದ್ರು. ಅವರ ಆರ್ಥಿಕ ನೀತಿ ನಿಲುವುಗಳು ನಮ್ಮ ದೇಶದ ಐಟಿ ಮತ್ತು ಯಾಂತ್ರಿಕತೆ ಮತ್ತು ತಂತ್ರಜ್ಞಾನದಲ್ಲಿ ತುಂಬಾ ಮುಂದುವರಿಯಿತು. ಮತ್ತೆ ಅವರ ಚಿಂತನೆ ಮಂಥನಗಳಿಂದ ದೇಶದ ಸ್ಥಿತಿ ತೀರಾ ಚಿಂತಾಜನಕವಾಗಿದ್ದ ಸಮಯದಲ್ಲೂ ಅವರ ಆರ್ಥಿಕ ನೀತಿಗಳು ಅವರ ಅವಧಿ ಮುಗಿದ ನಂತರ ಏಳಿಗೆ ಕಂಡಿತ್ತು. ಅದನ್ನು ಮನಗಂಡಂತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿರೋಧ ಪಕ್ಷದ ನಾಯಕರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಅವರ ಸೇವೆಯನ್ನು ಕಂಡು ಪ್ರಧಾನಿಯಾಗಿ ಕೂಡ ನೇಮಕ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ. ಸೊ ಹೀಗೆ ಇವರ ಸೇವೆ ತುಂಬಾ ಅಪಾರ. ಅವರನ್ನು ಎಂದೂ ಮರೆಯಲಾಗದ ಮಾಣಿಕ್ಯ ಆಗಿ ಉಳಿದಿದ್ದಾರೆ. ನಮ್ಮ ದೇಶನ ಒಂದು ಸುಭದ್ರ ಸರ್ಕಾರಗಳನ್ನ ಕೊಟ್ಟಂತ ನಾಯಕ. ಏನಕ್ಕೆ ಅಂದ್ರೆ ಆರ್ಥಿಕತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವ್ರು ಕೊಟ್ಟಂತ ಕೊಡುಗೆ ತುಂಬಾ ಅಪಾರವಾದದ್ದು. ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಶಾಂತಿ ಸಿಗಲೆಂದು ಕೋರುತ್ತಾ ಮೌನ ಶರಣೆ 2 ನಿಮಿಷಗಳ ಮಾಡೋಣ. ಜೈ ಮನಮೋಹನ್ ಸಿಂಗ್. ಓಂ ಶಾಂತಿ.